ನಾನು ಆಗಲೇ ಹೇಳಿದೆ, ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಏನು ATM ದರೋಡೆ ಇರ್ಬೋದು, ಬ್ಯಾಂಕ್ ದರೋಡೆ ಇರ್ಬೋದು, ಚಿನ್ನದ ದರೋಡೆ ಇರ್ಬೋದು, ನಿರಂತರವಾಗಿ ನಡೀತಾ ಇದೆ. ಇದನ್ನು ಬ್ರೇಕ್ ಹಾಕೋದ್ರಲ್ಲಿ ಗೃಹ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿವೆ. ಮತ್ತು ಭಾಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಈ ಸರ್ಕಾರ ಅಸ್ತಿತ್ವಕ್ಕೆ ಬರಲಿಕ್ಕೆ SC/ST ಸಂಘಟನೆಗಳು ಕೂಡ ಕಾರಣ. ಆದರೆ SC/STಗಳು ತಮ್ಮ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಬೀದಿ ಇಳಿದು ಹೋರಾಟ ಮಾಡಿದ್ರೆ ಆ SC/STಗಳ ಮುಖಂಡರುಗಳ ಮೇಲೆ, ಸಂಘಟನೆಗಳ ಮುಖಂಡರುಗಳ ಮೇಲೆ ಕೂಡ ಸುಳ್ಳು ಕೇಸುಗಳನ್ನು ಹಾಕ್ತಕ್ಕಂಥ, ಅವರ ಧ್ವನಿಯನ್ನು ಹತ್ತಿಕ್ಕತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಬೀದರ್ನಲ್ಲೂ ಮಾಡ್ತಾ ಇದೆ, ರಾಜ್ಯಾದ್ಯಂತ ಮಾಡ್ತಾ ಇದೆ. ಇದರ ಪರಿಣಾಮವನ್ನು ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ನೀವು ಎದುರಿಸಬೇಕಾಗುತ್ತೆ. ತಕ್ಷಣ ಮಾನ್ಯ ಗೃಹ ಮಂತ್ರಿ ಡಾಕ್ಟರ್ G. ಪರಮೇಶ್ವರ್ ಅವರು ಈ ರೀತಿ ಸುಳ್ಳು ಕೇಸುಗಳನ್ನು ದಾಖಲು ಮಾಡ್ತಕ್ಕಂಥ ಅಧಿಕಾರಿಗಳ ಮೇಲೆ ತಕ್ಷಣ ಸೂಕ್ತ ಕ್ರಮಗಳನ್ನ ಕೈಗೊಳ್ಳಬೇಕು. SC/ST ಮುಖಂಡರಿಗೆ ಸೂಕ್ತವಾದಂಥ ನ್ಯಾಯ ಮತ್ತು ರಕ್ಷಣೆಯನ್ನು ಒದಗಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೇನೆ.